ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಆದೇಶಕ್ಕೆ ಈಗ ಕರುನಾಡು ಕೆರಳಿ ಕೆಂಡವಾಗಿದೆ ಎಂದು ನಿರ್ಧಾರ ಆಗುತ್ತೆ. ಕರ್ನಾಟಕ ಬಂದ್ನ ವಿಚಾರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಹೋರಾಟಗಾರರೆಲ್ಲರೂ ಕೂಡ ಸೇರಿ ಇವತ್ತು ಒಮ್ಮತದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ. ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಿಗದಿಯಾಗಿದೆ. ಯಾವಾಗ ಬಂದ್ ಅಂತ ದಿನಾಂಕವನ್ನ ಘೋಷಣೆ ಮಾಡಲಿದ್ದಾರೆ ಹೋರಾಟಗಾರರು. ಬೆಳಗ್ಗೆ 11:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ ನಿಗದಿಯಾಗಿದೆ. ಕರವೇ ಪ್ರವೀಣ್ ಶೆಟ್ಟಿ, ಕರವೇ ಶಿವರಾಮೇಗೌಡ, ಸಾರಾ ಗೋವಿಂದ್ ಬಂದ್ಗೆ ಬೆಂಬಲ ನೀಡೋದಕ್ಕೆ ರೈತ ಪರ ಸಂಘಟನೆಗಳು ಕೂಡ ಮುಂದಾಗಿದ್ದಾವೆ. ಇವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಕರ್ನಾಟಕ ಬಂದ್ ಮಾಡಬೇಕಾ, ಮಾಡೋದಾದರೆ ಯಾವಾಗ ಮಾಡಬಹುದು, ಯಾವ ದಿನಾಂಕದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಇವತ್ತಿನ ಮೀಟಿಂಗ್ನಲ್ಲಿ, ಮಹತ್ತರವಾದಂಥ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಈ ನೆಲ ಜಲ ನಾಡು ನುಡಿ ಈ ಭಾಷೆ ವಿಚಾರ ಅಂತ ಬಂದಾಗ ಯಾವುದೇ ರಾಜಕೀಯ ಇದ್ರೂ ಕೂಡ ಎಲ್ಲವನ್ನ ಬದಿಗೊತ್ತಿ ನಾವು ನಮ್ಮ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಒಂದಾಗಬೇಕಾಗತ್ತೆ. ಹಾಗಾಗಿ ಎಲ್ಲ ಕನ್ನಡ ಪರ ಸಂಘಟನೆಯರು ಕೂಡ ಈಗ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ರೈತ ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ನ ಹಲವು ನಟ ನಟಿಯರು ಕೂಡ ಈಗಾಗಲೇ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 6ಕ್ಕೆ ಸಂಪೂರ್ಣ ಸ್ತಬ್ಧವಾಗುತ್ತಾ ಕರ್ನಾಟಕ. ಮೂಲಗಳ ಮಾಹಿತಿ ಪ್ರಕಾರ ಆಗಸ್ಟ್ 6ಕ್ಕೆ ಕರ್ನಾಟಕ ಬಂದ್. ಕಾವೇರಿ ವಿಚಾರವಾಗಿ ಒಂದಾಗಿದ್ದಾವೆ ಕನ್ನಡ ಪರ ಸಂಘಟನೆಗಳು. ಈಗಾಗಲೇ 80ಕ್ಕೂ ಅಧಿಕ % ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾವೆ. ವಾಟಾಳ್ ನೇತೃತ್ವದ ಸಭೆ ಬಳಿಕ ಹೊರಬೀಳುತ್ತೆ ನಿರ್ಧಾರ. ಆಗಸ್ಟ್ 6ಕ್ಕೆ ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತಾ ಅನ್ನುವಂಥ ಪ್ರಶ್ನೆ ಇವತ್ತಿನ ಚರ್ಚೆಯಲ್ಲಿ ತೀರ್ಮಾನ ಮಾಡ್ತಾರೆ. ಯಾವಾಗ ಬಂದ್ ಮಾಡಬೇಕು ಅಂತ ಈಗಾಗಲೇ 6ನೇ ತಾರೀಕು ಅನ್ನುವಂಥ ಲೆಕ್ಕಾಚಾರದ ಚರ್ಚೆಗಳಾಗಿದ್ದಾವಲ್ಲ, 6ನೇ ತಾರೀಕಿಗೆ ಫಿಕ್ಸ್ ಮಾಡಬೇಕಾ ಅಥವಾ ಮುಂದೂಡಬೇಕಾ, ಆದಷ್ಟು ಬೇಗ ಮಾಡಬೇಕಾ ಇಲ್ವಾ ಅಂತ. ಯಾಕೆಂದರೆ ಬಿಸಿ ಇದ್ದಾಗಲೇ ಈ ವಿಚಾರ ಚರ್ಚೆ ಇದ್ದಾಗಲೇ ಕೂಡ ನಾವು ಹೋರಾಟವನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂಥದ್ದು.